ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಸ್ನೇಹಿತರೆ, ಮಕರ ರಾಶಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ 20ನೇ ತಾರೀಕಿನಿಂದ ಅಂದರೆ ಏಪ್ರಿಲ್ 20ನೇ ತಾರೀಕಿನಿಂದ 30 ಯಾವ ರೀತಿಯಾದಂಥ ಒಂದು ಬದಲಾವಣೆ ಕಾಣಬಹುದು ಅಥವಾ ಯಾವ ರೀತಿಯಾದಂಥ ಒಂದು ಭವಿಷ್ಯ ಬದಲಾವಣೆ ಸಾಗಬಹುದು ಅಂತ ನೋಡೋದಿದ್ರೆ, ಮಕರ ರಾಶಿಯವರು ಅಂತಂದರೆ ತಾಳ್ಮೆ. ಈ ತಾಳ್ಮೆ ಅಂತಂದರೆ ಮಕರ ರಾಶಿ ಅಂತ ಹೇಳಬಹುದು. ಈ 12 ರಾಶಿಗಳಲ್ಲಿ ಹಾಗಾಗಿ ನಿಮ್ಮ ತಾಳ್ಮೆಯೇ ನಿಮ್ಮ ಜೀವನದ ಒಂದು ಜೀವಕ್ಕೆ ಉತ್ತರ ಕೊಡುವಂಥದ್ದಾಗ್ತದೆ. ಹಾಗಿದ್ದರೆ ಏಪ್ರಿಲ್ ತಿಂಗಳು ಹೇಳುವಂಥದ್ದು ನಿಮಗೆ ಅತಿ ಅದ್ಭುತ ಅಂತ ನಾನು ಹೇಳೋದಿಲ್ಲ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ಒಂದು ತೊಡಕಾಗುವುದಿಲ್ಲ. ನೀವು ಮಾಡುವಂತಹ ಏನೇ ಒಂದು ಕೆಲಸ ಇರಲಿ, ಅದು ಯಾವುದೇ ರೀತಿಯಾದಂಥ ಕೆಲಸ ಇದ್ದರೂ ಕೂಡ ಅದಕ್ಕೆ ಒಂದು ತೊಂದರೆ ಬರೋದಿಲ್ಲ, ಸುಗಮವಾಗಿ ಸಾಗ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸು ಕೂಡ ನಿಮಗೆ ಅತಿ ಅದ್ಭುತವಾಗಿ ಬರುವಂಥದ್ದು. ಅದು ಬೇರೆ ಬೇರೆ ಮೂಲಗಳಿಂದ ಬರ್ತದೆ, ಅಥವಾ ನಿಮ್ಮ ಕೆಲವೊಂದಿಷ್ಟು ಕೊಟ್ಟಂತಹ ಅಥವಾ ನಿಂತಹ ಹಣಗಳು ಕೂಡ ನಿಮಗೆ ವಾಪಸ್ ಬರುವಂಥದ್ದು ಆಗುತ್ತೆ. ಆದರೆ ಇಲ್ಲಿ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವ ಅಂಶ ಏನಂತಂದರೆ, ಎಷ್ಟು ದುಡ್ಡು ಬರ್ತದೋ ಅದಕ್ಕಿಂತ ದುಪ್ಪಟ್ಟಾದಂಥ ಖರ್ಚು ಮಾತ್ರ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಇರುತ್ತದೆ. ಏನು ಕಮಿಟ್ಮೆಂಟ್ ಇಲ್ಲ, ನಾನು ಈ ತಿಂಗಳು ಸೇವಿಂಗ್ಸ್ ಮಾಡ್ತೀನಿ, ಈ 10 ದಿನಗಳಲ್ಲಿ ನಾನು ಕೆಲವೊಂದಿಷ್ಟು ಸೇವಿಂಗ್ಸ್ ಮಾಡಬಹುದು ಅಂದ್ಕೊಂಡು ನೀವು ಅಂದ್ಕೊಂಡಿದ್ರೆ, ಎಲ್ಲೋ ಒಂದು ಕಡೆಗೆ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ಕಮಿಟ್ಮೆಂಟ್ ಬರುವಂಥದ್ದು, ಅದು ಆಕಸ್ಮಿಕ ಕಮಿಟ್ಮೆಂಟ್ಗಳು ಜಾಸ್ತಿ ಆಗುವಂಥದ್ದು ಆಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಿಮ್ಮ ರಾಶಿಯಾಧಿಪತಿ ಶನಿ 7.5 ಅಂತೂ ಮುಗಿದಿದೆ ಬಿಡಿ. ಆದರೆ ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಕೊಡುವಂಥದ್ದೇನಿಲ್ಲ. ಶನಿ ತುಂಬ ಒಳ್ಳೆಯವನಾಗಿ ನಿಮಗೆ ಈ ತಿಂಗಳು ಕಾರ್ಯನಿರ್ವಹಿಸುವಂಥದ್ದು. ಮತ್ತು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೂ ಕೂಡ ಕೆಲಸ ಕೂಡ ನಿಮ್ಮ ಕೈ ತುಂಬ ಇರುತ್ತದೆ, ಮತ್ತು ಕೆಲಸ ಕೂಡ ನಿಮಗೆ ಅಷ್ಟೇ ಅದ್ಭುತವಾಗಿ ಇರುತ್ತದೆ. ಕೆಲಸ ಜಾಸ್ತಿನೇ ಈ ತಿಂಗಳು ನಿಮಗೆ. ಮಕರ ರಾಶಿಯವರಿಗೆ ಯಾರಿಗೆ ಕೇಳಿದರೂ ಕೂಡ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಫೋನ್ ಮಾಡ್ತೇನೆ ಅಥವಾ ಆಮೇಲೆ ಸಿಗ್ತೇನೆ ಹೇಳುವಂಥದ್ದು ಮಾತೇ ಬರ್ತದೆ. ಯಾಕಂತಂದರೆ ಶನಿ 3ನೇ ಮನೆಯಲ್ಲಿ ಇರಬೇಕಾದ್ರೆ ಕೆಲಸ ಹೇಳುವಂಥದ್ದು ಸದಾ ಕಾಲ ನಿಮಗೆ ಕೈಯಲ್ಲಿ ಇರುವಂಥದ್ದು ಆಗುತ್ತೆ. ಇನ್ನು ಶತ್ರು ಬಾಧೆ ಇರೋದಿಲ್ಲ. ಯಾವಾಗ ಶನಿ ಗ್ರಹ ಬಂದುಬಿಟ್ಟು ನಿಮ್ಮ 3ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಈ ಗೋಚಾರ ಫಲದಲ್ಲಿ ಶತ್ರು ಬಾಧೆ ಹೇಳುವಂಥದ್ದು ಇರೋದಿಲ್ಲ. ಕೆಲವೊಂದು ವಿಚಾರಕ್ಕೆ ಬಂದರೆ ಅಂದರೆ ಕುಜದೋಷ ಹೇಳುವಂಥದ್ದು ಇನ್ನು ಏನೂ ಇಲ್ಲ. ಹಿಂದೆ ಸ್ವಲ್ಪ ದಿನ ಇತ್ತು ನಿಮಗೆ, ಅಂದರೆ ಕುಜನ ಕಾಟ ಒಂದು ಸ್ವಲ್ಪ ಇತ್ತು, ಆದರೆ ಈಗ ಕುಜನ ಭಯ ಹೇಳುವಂಥದ್ದಿಲ್ಲ. ಈ ರೀತಿಯಾದಂಥ ಯಾವುದೇ ಒಂದು ತೊಂದರೆ ಕೂಡ ಆಗುವಂಥದ್ದು ಇಲ್ಲ. ಈ ಕುಜನಿಂದ ತಮಗೆ ಏನೆಲ್ಲ ಉತ್ತಮ ಆಗಬಹುದು ಅಂತ ಹೇಳಿದರೆ, ಈ ಮಕರ ರಾಶಿಯವರು ಯಾರೆಲ್ಲ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಕೊಂಡಿದ್ದೀರೋ, ಉದ್ಯೋಗ ಮಾಡ್ತಾ ಇದ್ದೀರೋ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡುವಂಥವರು, ಅಥವಾ ಈ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, ಬಿಲ್ಡರ್ಸ್ಗಳಾಗಿರಬಹುದು, ಅಥವಾ ಸಿವಿಲ್ ವರ್ಕ್ ಮಾಡುವಂಥವರು, ಮನೆ ಕಟ್ಟುವಂತಹ ಕಾರ್ಪೆಂಟ್ಗಳು ಇರಬಹುದು, ಪ್ರತಿಯೊಬ್ಬರಿಗೂ ಕೂಡ ಈ ಕುಜಗ್ರಹದಿಂದ ಉತ್ತಮವಾದ ಫಲಾನೆ ಈ ಏಪ್ರಿಲ್ 20ರಿಂದ 30ರಲ್ಲಿ ತಮಗೆ ಸಿಗುವಂಥದ್ದು ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಸ್ವಲ್ಪ ಯೋಚನೆ ಜಾಸ್ತಿ ಆಗಬಹುದು, ಅಥವಾ ಕೆಲವೊಂದಿಷ್ಟು ಚಿಂತೆಗಳು ಕಾಡ್ತಾ ಇರ್ತದ್ದು, ಅಥವಾ ಮನಸ್ಸಲ್ಲಿ ಒಂಥರ ಗಲಿಬಿಲಿ ಆಗುವಂಥದ್ದು, ರಾತ್ರಿ ನಿದ್ರೆ ಬರದೆ ಇರುವಂಥದ್ದು, ಇದೆಲ್ಲ ಆಗುವಂಥದ್ದು ಆಗ್ತಾಯಿತ್ತು ನಿಮಗೆ ಇಷ್ಟು ದಿನ. ಆದರೆ ಈ ಏಪ್ರಿಲ್ 20ರ ನಂತರದಲ್ಲಿ ಇಂಥ ಬಾಧೆಗಳು ನಿಮ್ಮಿಂದ ದೂರ ಆಗುತ್ತದೆ. ಏನೋ ಒಂದು ಕಾರಣ ಇಲ್ಲದೆ ಯೋಚನೆ ಮಾಡುವಂಥದ್ದು, ಚಿಂತೆ ಮಾಡುವಂಥದ್ದು, ಮನಸ್ಸೆಲ್ಲ ಒಂಥರ ಭಯ ಅನ್ನುವಂಥದ್ದು ಅಂಥದ್ದೆಲ್ಲ ದೂರ ಆಗ್ತದೆ. ಆದರೆ ನೀವು ಹೇಳಬಹುದು ನನ್ನ ಹತ್ರ, ಅಥವಾ ಕೇಳಬಹುದು ಸ್ನೇಹಿತರೆ, ನೀವು ಹೇಳಿದ್ದೇನೋ ನಿಜ, ಆದರೆ ನನಗೇನು ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ಕೆಲವೊಬ್ಬರು ಹೇಳ್ಬೋದು. ಆದರೆ ಇದು ಏನಾಗುತ್ತೆ ಕೇಳಿದ್ರೆ, ನಾವು ರಾಶಿಯ ಗೋಚಾರ ಫಲ ಅಷ್ಟೇ ಹೇಳ್ತಾ ಇರ್ತೀವಿ. ಇದು ನಿಮಗೆ ಒಂದು 80% ಅಷ್ಟು ನಿಮಗೆ ಅಪ್ಲೈ ಆಗುವಂಥದ್ದು. ಆದರೆ ನಿಮ್ಮ ಮೂಲ ಜಾತಕ ಏನಿದೆಯೋ ಅದು ನಾವು ನೋಡಿದಾಗ ಅಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿ ಕೂತ್ಕೊಂಡಿದ್ದಾವೆ ಹೇಳೋದರ ಮೇಲೆ ನಿಮ್ಮ ಭವಿಷ್ಯ ಅಡಗಿರುತ್ತದೆ. ಹೇಳೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ, ಆಯಿತಾ? ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ತಿಂಗಳಲ್ಲಿ ಯಾರೆಲ್ಲ
ಬಂದುಬಿಟ್ಟು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರೋ ಕೆಲವೊಂದಿಷ್ಟು ಜನ ಫೋರ್ ವೀಲರ್ ತೊಗೋಬೇಕು, ಮತ್ತು ಟೂ ವೀಲರ್ ತೊಗೋಬೇಕು, ಅಥವಾ ಕೆಲವೊಂದಿಷ್ಟು ಜನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು. ಟ್ರಾನ್ಸ್ಪೋರ್ಟಲ್ಲಿ ನಾನು ಒಂದು ಸಂಸ್ಥೆನ ಕಟ್ಟಬೇಕು ಅಂದ್ಕೊಂಡು ಇರುವಂಥವ್ರಿಗೆಲ್ಲ ಈ ವಾಹನ ಕೊಂಡುಕೊಳ್ಳುವಂಥ ಯೋಗ ಕೂಡ ಇದೆ, ಮನೆ ಕಟ್ಟುವಂಥ ಒಂದು ಯೋಗ ಇದೆ. ಹಾಗಾಗಿ ಇಂತಹ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇದ್ದವರಿಗೆ ಕೂಡ ಅತಿ ಉತ್ತಮವಾಗಿರುವಂಥದ್ದು ಆಗ್ತದೆ ಸ್ನೇಹಿತರೆ. ಈ ಲೈನಲ್ಲಿ ಹೇಳಿರುವಂಥದ್ದು ಈಗ ಕೇಳಿಕೊಳ್ಳಿ. ನಾವು ಇದು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇಲ್ಲ, ಯಾರ್ಯಾರು ಬಂದುಬಿಟ್ಟು ಅಂದರೆ ಮದ್ಯಪಾನ ಮಾಡೋರು ಇದ್ದೀರೋ ಮಕರ ರಾಶಿಯಲ್ಲಿ ಎಲ್ಲರಿಗಿಂತ ಅಂತ ಹೇಳ್ತಾ ಇಲ್ಲ, ಯಾರೆಲ್ಲ ಮಾಡ್ತಿರೋ ದಯವಿಟ್ಟು ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು. ನೀವು ಭವಿಷ್ಯದಲ್ಲಿ ಒಂದು 4 ಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡಿರೋರು ತಮ್ಮ ಹೆಂಡತಿ ಮಕ್ಕಳಿಗೆ ಕುಟುಂಬವನ್ನು ಸರಿಯಾಗಿ ನಾನು ನೋಡ್ಕೋಬೇಕು ಅಂದ್ಕೊಂಡು ಮನಸ್ಸಲ್ಲಿ ಇದ್ದವರು ದಯವಿಟ್ಟು ಮದ್ಯಪಾನದ ವ್ಯಸನಿಗಳು ಯಾರಾದರೂ ಇದ್ದಲ್ಲಿ ನೀವು ಬಿಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಶನಿ 3ನೇ ಮನೆಯಲ್ಲಿ ಇರಬೇಕಾದ್ರೆ ನಿಮ್ಮ ಕೆಲಸದ ಜೊತೆಗೆ ಇಂಥ ವ್ಯಸನಗಳು ಅಂಟಿಕೊಂಡಲ್ಲಿ ಶನಿ ಯಾವತ್ತೂ ಕೂಡ ಕ್ಷಮಿಸುವ ಒಂದು ವಿಚಾರನೇ ಇರೋದಿಲ್ಲ. ಹಾಗಾಗಿ ಇಂಥ ಒಂದು ಮದ್ಯಪಾನ ಚಟಗಳು ಯಾರಾದರೂ ಒಂದಿದ್ದಲ್ಲಿ ದಯವಿಟ್ಟು ಬಿಡಬೇಕಾಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಒಂದು ಸುಖ ವೃದ್ಧಿ ಆಗುವಂಥದ್ದು, ಮತ್ತು ಆರೋಗ್ಯದಲ್ಲಿ ಕೆಲವೊಂದಿಷ್ಟು ಜನರಿಗೆ ಗ್ಯಾಸ್ಟ್ರಿಕ್ಕು, ಬೆನ್ನು ನೋವು, ಮೈನರ್ ಮೈಗ್ರೇನ್ ಅಂತ ತಲೆನೋವು ಬರುವಂಥದ್ದು ಆಗಿರ್ಬೋದು, ಜ್ವರ ಬರುವಂಥದ್ದು ಆಗಿರ್ಬೋದು, ಕೈಕಾಲು ನೋವು, ಇಂಥದ್ದೆಲ್ಲ ಬಾಧೆಗಳು ಏನಿತ್ತು ಇದರಿಂದೆಲ್ಲ ನೀವು ಹೊರಗಡೆ ಬರ್ತಿದ್ದೀರಾ ಅಂತಂದರೆ ಒಂದು ಆರೋಗ್ಯ ಕೂಡ ಉತ್ತಮವಾಗಿರಬೇಕಾಗುತ್ತೆ. ಈ 20ನೇ ತಾರೀಕಿನಂದರೆ ಏಪ್ರಿಲ್ 20ರಿಂದ 30ರ ಒಳಗಡೆ ಅಂದರೆ 10 ದಿನದ ಒಳಗಡೆ ಈ ರೀತಿಯಾಗಿ ಈ ಮಕರ ರಾಶಿಯವರಿಗೆ ಈ ಮಾರ್ಚಿಂದ ಹಿಡಿದು ಫೆಬ್ರವರಿವರೆಗೂ ನಿಮಗೆ ಆರೋಗ್ಯದ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಮತ್ತು ಕೆಲವೊಂದಿಷ್ಟು ವಂಚಕರಿಂದ ನಿಮಗೆ ವಂಚನೆ ಕೂಡ ಆಗಿದೆ. ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು, ಯಾವುದೇ ಒಂದು ಕಚೇರಿ ಕಾರ್ಯಕ್ರಮ ಇರ್ತದೆ, ಕೆಲವೊಂದು ಕಚೇರಿಯಲ್ಲಿ ಕಾರ್ಯಗಳು ಆಗುವಂಥದ್ದು ಇರುತ್ತೆ ಸ್ನೇಹಿತರೆ. ಅಂಥದ್ರಲ್ಲಿ ನಿಮ್ಮಿಂದ ಹಣಕಾಸು ವ್ಯವಸ್ಥೆಯನ್ನು ನೋಡಿಕೊಂಡು ನಿಮ್ಮಿಂದ ಹಣ ಪಡ್ಕೊಂಡು ನಿಮಗೆ ವಂಚನೆ ಮಾಡಿದವರು ಇರಬಹುದು. ನಿಮಗೆ ಯಾರು ಬಂದುಬಿಟ್ಟು ಹತ್ತಿರದ ಸ್ನೇಹಿತನೇ ಇರ್ಬೋದು, ಅಥವಾ ಸ್ನೇಹಿತೇನೂ ಇರ್ಬೋದು. ಈ ವಿಡಿಯೋ ಬಂದುಬಿಟ್ಟು ಗಂಡು ಹೆಣ್ಣು ಇಬ್ಬರಿಗೂ ಬಂದು ಹೇಳಿರುವಂಥದ್ದು. ಇಂತಹ ವಂಚನೆ ಆದವರಿಗೆ ಇನ್ನೂ ಆಗುವಂಥ ಸಾಧ್ಯತೆಗಳು ಅತಿ ಕಡಿಮೆ ಇರುತ್ತದೆ. ಇನ್ನು ಮುಂದೆ ಅಂತಹ ವಂಚಕರಿಂದ ತಾವು ದೂರ ಇರ್ತೀರ. ಈ ವಂಚಕರು ಕೂಡ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಸಹಕಾರ ಈ 10 ದಿನಗಳಲ್ಲಿ ನಿಮಗೆ ಬಂಧುಗಳ ಒಂದು ಸಹಕಾರ ಸಿಗುವಂಥದ್ದು ಆಗುತ್ತೆ. ಅದರಿಂದ ಕೆಲವೊಂದಿಷ್ಟು ಸಹಾಯನೂ ಕೂಡ ನೀವು ಪಡ್ಕೊಳ್ತೀರಾ. ನನ್ನ ಒಂದು ಅನಿಸಿಕೆ ಈ ತಿಂಗಳಲ್ಲಿ ಅದೇ ರೀತಿಯಾಗಿ ಪಿತ್ರಾರ್ಜಿತ ವ್ಯಾಜ್ಯ ಏನು ನಿಮ್ಮ ತಾತ ಮುತ್ತಾತಂದಿರು ಮಾಡಿರ್ತಿರುವಂಥ ಆಸ್ತಿ ಮೇಲೆ ತಾವೇನು ಕೋರ್ಟ್ ಕೇಸ್ ಹಾಕ್ಕೊಂಡು ಕೂತ್ಕೊಂಡಿದ್ರಿ, ಆ ಕೋರ್ಟ್ ಕೇಸು ಜೊತೆ ಏನಾದರೂ ಒಂದು ಕೋರ್ಟಲ್ಲಿ ವ್ಯಾಜ್ಯಗಳು ನಡೀತಾ ಇದ್ದರೆ ಇಂತಹ ಒಂದು ಪಿತ್ರಾರ್ಜಿತ ವ್ಯಾಜ್ಯಗಳಿಂದ ತಾವು ಹೊರಬರುವಂಥದ್ದು, ಅಂದರೆ ಕೇಸ್ ಕೂಡ ನಿಮ್ಮ ಕಡೆಗೆ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಬಂದುಬಿಟ್ಟು ಮತ್ತು ಯಾರೋ ಪ್ರೀತಿ ಅಂದರೆ ಲವಲ್ಲಿ ಬಿದ್ದಿದ್ದೀರ, ಹುಡುಗಿ ಪ್ರೀತಿ ಮಾಡ್ತಾ ಇರುವಂಥದ್ದು, ಹುಡುಗ ಮಾಡ್ತಾ ಇರೋದು, ಈ ಪ್ರೀತಿ ವಿಷಯಕ್ಕೆ ಬಂದರೆ ಕಂಕಣ ಭಾಗ್ಯ ಹೇಳುವಂಥದ್ದು ಖಂಡಿತ ಈ ಏಪ್ರಿಲಲ್ಲಿ ಖಂಡಿತವಾಗ್ಲೂ ಕೂಡ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ 20ನೇ ತಾರೀಕಿಂದ 30ನೇ ತಾರೀಕಿನೊಳಗಡೆ ಆಯಿತಾ, ಈ ವಿವಾಹ ಭಾಗ್ಯ ಕೂಡ ನಿಮಗೆ ಕೂಡಿ ಬರ್ತಾ ಇರೋದು. ಏನಾದರೂ ಮೊದಲು ಮಾತುಕತೆ ಆದವರು ಇದ್ದರೆ ಈ ತಿಂಗಳಲ್ಲಿ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ಈ ರೀತಿಯಾಗಿ ನಿಮಗೆ ಏನಾದರೂ ಒಂದು ಮನಸ್ಸಿಗೆ ಕಸಿವಿಸಿ ಇದ್ದಲ್ಲಿ, ತೊಡಕು ಉಂಟಾದಲ್ಲಿ, ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಕೈ ಹಿಡಿತಾನೆ ಇಲ್ಲ ಅಂದ್ಕೊಂಡಿದ್ರೆ, ಅಥವಾ ಈ ರೀತಿ ಅನುಭವಗಳು ತಮಗೇನಾದರೂ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಕೂಡ ತಾವು ಒಂದು ಗುರುವಿನ ಆರಾಧನೆ ಮಾಡಲೇಬೇಕಾಗುತ್ತೆ. ಒಂದು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಶ್ರೀಧರ್ ಸ್ವಾಮಿಗಳಾಗಿರ್ಬೋದು, ಯಾವುದೇ ಒಂದು ಗುರುವಿನ ಆರಾಧನೆ ಮಾಡಿದ್ದಲ್ಲಿ ಇಂತಹ ಒಂದು ತೊಂದರೆಗಳು ಸ್ವಲ್ಪ ತಾವು ಹೊರಗಡೆ ಬರಲಿಕ್ಕೆ ಸಾಧ್ಯತೆಗಳು ಇನ್ನೂ ಮೊದಲೇ ಮಕರ ರಾಶಿಯವರು ಒಂದು ಸಹಾಯ ಹಸ್ತ ಚಾಚುವಂಥದ್ದು. ಅಯ್ಯೋ ಅಂಥವರಿಗೆ ಜೊತೆಗೆ ಹೋಗಿ ನಿಂತುಕೊಳ್ಳುವಂಥವರು ಯಾವ ವ್ಯಕ್ತಿ ಬಿದ್ದಿರ್ತಾನೋ ಅವರ ಕಡೆಗೆ ಈ ಮಕರ ರಾಶಿ ವ್ಯಕ್ತಿಗಳು ಹೋಗಿ ಸಹಾಯ ಮಾಡುವಂಥ ಗುಣದವರಾಗಿರ್ತೀರ. ಹಾಗಾಗಿ ಈ 15ನೇ ಏಪ್ರಿಲ್ 20ರಿಂದ 30ರ ಒಳಗೆ ದಾನ ಧರ್ಮ ಕೂಡ ನೀವು ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಇಲ್ಲಿ ಸ್ವಾಮಿ ನನ್ನ ಹತ್ರ ಏನು ರೂಪಾಯಿ ಇದೆ ಅಂತ ಅಂದ್ಕೊಂಡಿರ್ತೀರ, ಅವರು ನೀವು ದಾನ ಧರ್ಮ ಮಾಡಿದ್ದೇ ಆಗಿದ್ದಲ್ಲಿ ದೇವರು ನಿಮಗೆ ರಾಯರ ಕೃಪೆಯಿಂದ 1 ರೂಪಾಯಿ 100 ರೂಪಾಯಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿಯಾಗಿ ನೀವು ದಾನ ಧರ್ಮ ಊಟನ ಹಾಕ್ಸಿದ್ರೆ ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಶಕ್ತಿಯುತ ಉಪಯೋಗ ಮಾಡಿಕೊಂಡು ಈ ಶಕ್ತಿನ ನೀವು ಅಂದರೆ ಯಾಕಂದರೆ ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ ಶನಿ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಹೇಳ್ಬೋದು. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ಏಪ್ರಿಲ್ 20ರಿಂದ 30ರ ಒಳಗಡೆ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದ್ದಾವೆ ಅನ್ನೋ ಸಂಪೂರ್ಣ ಮಾಹಿತಿನ ನೀಡಿದ್ದೇನೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಯಾರೂ ಮರಿಬೇಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಎಲ್ಲರಿಗೂ ಉತ್ತಮ ರಾಶಿ ಭವಿಷ್ಯದೊಂದಿಗೆ.